ಭಾರತದ ಕರಾವಳಿಯು 6100 ಕಿಲೋಮೀಟರ್ ಹೊಂದಿದೆ. ಪೂರ್ವ ಕರಾವಳಿಯನ್ನು ಕೋರಮಂಡಲ ತೀರವೆಂದು, ಉತ್ಕಲ ತೀರವೆಂದು ಅಥವಾ ಪಶ್ಚಿಮ ಕರಾವಳಿಯನ್ನು ಕೊಂಕಣ ತೀರ ಅಥವಾ ಮಲಬಾರ್ ತೀರವೆಂದು ಕರೆಯುತ್ತಾರೆ. ಪ್ರಾಗೈತಿಹಾಸಿಕ ಕಾಲ. ಮಾನವನು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಎಂದು ಕರೆಯುತ್ತಾರೆ. ಈ ಕಾಲದ ಮನುಷ್ಯ ಅಲೆಮಾರಿಯ ಬದುಕಾಗಿದ್ದು, ಮಾಂಸವನ್ನು ಕತ್ತರಿಸಲು ಶಿಲಾ ಪರಿಕರಗಳನ್ನು ಬಳಸುತ್ತಿದ್ದನು. ಮನುಷ್ಯನ ಕುರುಹುಗಳು ಭಾರತದಲ್ಲಿ ಭೀಮ್ಬೆಟ್ಕಾ, ಹುಣಸಗಿ, ಕರ್ನೂಲ್ನಲ್ಲಿ ಲಭ್ಯವಾಗಿವೆ. ಮನುಷ್ಯನು ಕಲ್ಲುಗಳನ್ನು ಬಳಸಿ ಪರಿಕರಗಳನ್ನು ತಯಾರಿಸಿದ ಈ ಪ್ರದೇಶಕ್ಕೆ ಕೈಗಾರಿಕಾ ನೆಲೆಗಳೆಂದು ಕರೆಯುತ್ತಾರೆ. ಕರ್ನೂಲಿನ ಗವಿಗಳಲ್ಲಿ ಬೂದಿಯ ಕುರುಹುಗಳು ದೊರಕಿವೆ. ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಕರ್ನಾಟಕದಲ್ಲಿ ಶಿಲಾಯುಗದ ಮಾನವರು ಗುಹೆಯ ಗೋಡೆ ಹಾಗೂ ಬಂಡೆಗಳ ಮೇಲೆ ಚಿತ್ರಿಸಿರುವುದು ಸಿಕ್ಕಿವೆ. ಹಳೆ ಶಿಲಾಯುಗವು 12,000 ವರ್ಷದವರೆಗೂ ವಿಸ್ತರಿಸಿದೆ. ಈ ಸುದೀರ್ಘ ಕಾಲವನ್ನು 3 ಹಂತಗಳನ್ನಾಗಿ ವಿಂಗಡಿಸಿದೆ: ಆದಿಶಿಲಾಯುಗ, ಮಧ್ಯಶಿಲಾಯುಗ, ಅಂತ್ಯಶಿಲಾಯುಗ. ಮಧ್ಯಶಿಲಾಯುಗವು 12,000ರಿಂದ 10,000 ವರೆಗೂ ವಿಸ್ತರಿಸಿದೆ. ಭೌಗೋಳಿಕವಾಗಿ ಭಾರತ ಒಂದು ಪರ್ಯಾಯ ದ್ವೀಪವಾಗಿದೆ. ಬೂದಿಯ ಕುರುಹುಗಳು ಡ್ಯಾಶ್ ಗವಿಗಳಲ್ಲಿ ದೊರಕಿವೆ. ಕರ್ನೂಲ್ನಲ್ಲಿ ದೊರಕಿವೆ. ಮಧ್ಯಶಿಲಾಯುಗದ ಪರಿಕರಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ: ಸೂಕ್ಷ್ಮ ಶಿಲಾಯುಗ.